ಸ್ಟೇಜ್ ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಎಲ್ಲ ನಮಗೆಲ್ಲರೂ ನನ್ನ ನಮಸ್ಕಾರ. ತುಂಬ ಖುಷಿ ಆಯಿತು CM ಸರ್ ಅವ್ರ ಜೊತೆ ಒಂದು ಸ್ಟೇಜ್ ಹಂಚ್ಕೊಳ್ಳೋದು, ರಮೇಶ್ ಸರ್ ಇವ್ರ ಜೊತೆ ಒಂದು ಸ್ಟೇಜ್ ಹಂಚ್ಕೊಳ್ಳೋದು ಸಿಕ್ಕಾಪಟ್ಟೆ ಖುಷಿ ವಿಚಾರ. ಆ್ಯಂಡ್ ಇವತ್ತು ಸ್ಪೆಷಲ್ ಡೇ ನನಗೆ, ಯಾಕಂದರೆ ನಮ್ಮ ಕೃಷ್ಣ ಪ್ರಣಯ ಸತಿ 50ನೇ ದಿನ ಇವತ್ತು ಕಂಪ್ಲೀಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಚಿತ್ರ ಬಂದರೆ ಎಲ್ಲ ಕನ್ನಡಿಗರು ಸಪೋರ್ಟ್ ಮಾಡ್ತೀರಾ ಅಂತ ಮತ್ತೆ ನನ್ನ ಈ ಸಿನಿಮಾ ಮುಖಾಂತರ ನೀವೆಲ್ಲ ಪ್ರೀತಿ ಕೊಟ್ಟಿದ್ದೀರಾ. ಆ್ಯಂಡ್ ಜೇಲದಲ್ಲಿ ಗೊತ್ತು ಡಾನ್ಸ್ ಮಾಡಿ ಮಾಡಿ ನೀವೆಲ್ಲ ರಿಂಗ್ಟೋನ್ ಇಟ್ಕೊಂಡು ಇಟ್ಸ್ ಅ ಹ್ಯೂಜ್ ಲವ್. ಆ್ಯಂಡ್ ಈ ಸಿನಿಮಾ ಹಿಸ್ಟ್ರಿ ಬಗ್ಗೆ ಇವತ್ತು ಎಷ್ಟೊಂದು ಸಾಕಷ್ಟು ಕಲ್ತ್ಕೊಂಡೆ. ಆ್ಯಂಡ್ ಈ ಥರದೊಂದು ಫ್ಯಾಮಿಲಿಯಲ್ಲಿ ನಾನು ಒಬ್ಬಳಾಗಿರೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಸೊ ಒಂದು ಸಮುದ್ರ ಅಂತಲೇ ಹೇಳ್ಬೋದು ಸಿನಿಮಾ. ಸೊ ಈ ಸಮುದ್ರದಲ್ಲಿ ನಾನು ಚಿಕ್ಕ ಮೀನಾಗಿ ಈಗ ಎಂಟ್ರಿ ಕೊಟ್ಟಿದ್ದೀನಿ. ಸೊ ಸಾಕಷ್ಟು ಮಾಡಲಿಕ್ಕಿದೆ. ಆ್ಯಂಡ್ ವೆರಿ ಪ್ರೌಡ್. ಈ ಚಿತ್ರರಂಗದಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ, ಕೋಟ್ಯಾಂತರ ಜನ ಅವರ ಕ್ರಿಯೇಟಿವಿಟಿ ಫೀಲ್ಡ್ ಆಗಿರ್ಬೋದು, ಎಷ್ಟೋ ಮನೆಗಳು ನಡೀತಾ ಇದೆ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಫೀಲ್ಡ್. ಐ ಆಮ್ ವೆರಿ ಪ್ರೌಡ್ ಟು ಬಿ ಪಾರ್ಟ್ ಆಫ್ ದ ಸಿನಿಮಾ. ಆ್ಯಂಡ್ 4ನೇ ತಾರೀಕಿಂದ 10ನೇ ತಾರೀಕು ತನಕ ನಿಮ್ಮ ಚಿತ್ರಮಂದಿರದಲ್ಲಿ ಬರ್ತಾ ಇದೆ. ಎಲ್ಲ ಬಂದು ಸಿನಿಮಾಗೆ ಸಪೋರ್ಟ್ ಮಾಡ್ತೀರಾ 100% ಅಂತ ಅಂದ್ಕೊಂಡಿದ್ದೀನಿ. ಸೊ ಎಸ್, ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು. ಮೈಸೂರಿಗೆ ಬರೋದಂದ್ರೆ ಒಂದು ಖುಷಿ. ಆ ಗಾಳಿ ಎಲ್ಲ ಫ್ರೆಶ್ ಏರ್, ನೋ ಟ್ರಾಫಿಕ್, ಸಿಕ್ಕಾಪಟ್ಟೆ ಖುಷಿ ನನಗೆ ಮೈಸೂರಿಗೆ ಬರೋದು. ಸೊ ಥ್ಯಾಂಕ್ ಯು ಸೋ ಮಚ್ ಮೈಸೂರು. ಐ ಲವ್ ಯು. ಮೈಸೂರು ಫ್ಯಾನ್ಸ್ಗೋಸ್ಕರ ಹಾಡಿಗೆ ನೀವು ಹಾಡಿಲ್ಲ ಖುಷಿ ಆಗ್ತಾ ಇದೆ ಈ ಒಂದು ದೊಡ್ಡ ವೇದಿಕೆಯಲ್ಲಿ ಇಟ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇರೋದು. ಮೊದಲನೇದಾಗಿ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಕೂಡ. ಸೊ ಮೈಸೂರು ಅಂದರೆ ತುಂಬ ಎಕ್ಸೈಟ್ಮೆಂಟ್ ನನಗೆ, ಯಾಕಂದರೆ ನಾನು ಇಲ್ಲೇ ಮೈಸೂರಲ್ಲೇ ಓದಿರೋದು 3 ವರ್ಷ. ವಿದ್ಯಾಶ್ರಮ ಕಾಲೇಜಲ್ಲಿ ಓದಿದ್ದೆ ನಾನು. ಸೊ ಮೈಸೂರಲ್ಲಿ ಬೆಟ್ಟ ಆಗಲಿ, ಕುಕ್ರಳ್ಳಿ ಲೇಕ್ ಆಗಲಿ, ಸೊ ಎಲ್ಲೆಲ್ಲೂ ನನಗೆ ತುಂಬ ಮೆಮರೀಸ್ಗಳಿದೆ. ಸೊ ತುಂಬಾ ಖುಷಿ ಇಲ್ಲಿ ಬರೋಕ್ಕೆ. ಹಾಗೆ ಕೊಡಗಿನವಳಾಗಿ ಮಡಿಕೇರಿ ದಸರಾ ಇವೆಂಟ್ ಎಲ್ಲ ನಾನು ಅಟೆಂಡ್ ಮಾಡಿದ್ದೆ. ಬಟ್ ಮೈಸೂರಲ್ಲಿ ದಸರಾ ಟೈಮಲ್ಲಿ ಇಂಥ ಒಂದು ದೊಡ್ಡ ವೇದಿಕೆಯಲ್ಲಿ ನೀವೆಲ್ಲರೂ ಮುಂದೆ ಮಾತಾಡ್ತಾ ಇರೋದು ತುಂಬಾ ಖುಷಿ ಕೊಡ್ತಾ ಇದೆ ನನಗೆ. ಹಾಗೆ ಮುಂದೆ ಬರುವ ಎಲ್ಲ ಸಿನಿಮಾಗಳಿಗೆ ನಿಮ್ದೆಲ್ಲರೂ ಆಶೀರ್ವಾದ ಬೇಕು, ಹಾಗೆ ಸಪೋರ್ಟ್ ಬೇಕು ಅಂತ ಕೇಳ್ಕೊತೀನಿ. ಐ ಲವ್ ಯು ಆಲ್. ಥ್ಯಾಂಕ್ ಯು ಸೋ